ಎಲ್ಲರಿಗೂ ಶ್ರೀ ರವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಒಂದು ಹಳ್ಳಿಯಲ್ಲಿ ರಾಮಯ್ಯ ಎಂಬ ವೃದ್ಧನಿದ್ದ. ಅವನಿಗೆ ದೊಡ್ಡ ಮನೆ, ಜಮೀನು, ಹಣ ಎಲ್ಲವೂ ಇತ್ತು. ಆದರೆ ಅವನ ಮನಸ್ಸಿಗೆ ಮಾತ್ರ ಶಾಂತಿ ಇರಲಿಲ್ಲ. ಪ್ರತಿದಿನವೂ ಯಾರಾದರೂ ತನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದಾರೆ ಎನ್ನುವ ಅನುಮಾನ ಅವನನ್ನು ಕಾಡುತ್ತಿತ್ತು. ಒಂದಿನ ಅವನು ಹಳ್ಳಿಯ ಜ್ಞಾನಿಯ ಬಳಿಗೆ ಹೋಗಿ ಕೇಳುತ್ತಾನೆ, ಸ್ವಾಮಿ, ನನ್ನ ಬಳಿ ಎಲ್ಲವೂ ಇದೆ, ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಏಕೆ? ಅದಕ್ಕೆ ಜ್ಞಾನಿಯು ನಗುಮುಖದಿಂದ ಹೇಳುತ್ತಾನೆ, ನೀನು ನಿನ್ನ ಮನಸ್ಸನ್ನು ಯಾವಾಗಲಾದರೂ ನೋಡಿದ್ದೀಯಾ? ರಾಮಯ್ಯ ಆಶ್ಚರ್ಯದಿಂದ ಕೇಳುತ್ತಾನೆ, ಮನಸ್ಸನ್ನು ನೋಡೋದೆ? ಹೇಗೆ ಸ್ವಾಮಿ? ಆಗ ಜ್ಞಾನಿ ಅವನನ್ನು ಹಳ್ಳಿಯ ಹೊರಗಿನ ಕೆರೆಯ ಬಳಿ ಕರೆದುಕೊಂಡು ಹೋಗುತ್ತಾನೆ. ಆ ಕೆರೆಯ ನೀರು ತುಂಬಾ ಸ್ವಚ್ಛವಾಗಿತ್ತು. ಜ್ಞಾನಿ ಹೇಳುತ್ತಾನೆ, ಈ ನೀರಿನಲ್ಲಿ ನಿನ್ನ ಮುಖ ನೋಡಬಹುದು ಅಲ್ವಾ? ಆದರೆ ನೀರನ್ನು ಕಲ್ಲು ಹಾಕಿ ಕೆದಕಿದರೆ ಮುಖ ಕಾಣುವುದಿಲ್ಲ. ಅದೇ ರೀತಿ ನಿನ್ನ ಮನಸ್ಸೂ ಕೂಡ. ಆಸೆ, ಕೋಪ, ದ್ವೇಷ, ಅನುಮಾನ ಇವು ನಿನ್ನ ಮನಸ್ಸನ್ನು ಕೆದಕುತ್ತವೆ. ಮನಸ್ಸು ಶಾಂತವಾಗಿದ್ದರೆ ಜೀವನ ಸ್ಪಷ್ಟವಾಗಿ ಕಾಣುತ್ತದೆ ಎಂದು ಹೇಳಿದಾಗ ರಾಮಯ್ಯ ಸ್ವಲ್ಪ ಹೊತ್ತು ಮೌನವಾಗಿದ್ದ. ನಂತರ ಕೇಳಿದ, ಆಗ ಶಾಂತಿ ಪಡೆಯಲು ನಾನು ಏನು ಮಾಡಬೇಕು? ಆಗ ಜ್ಞಾನಿ ಉತ್ತರಿಸುತ್ತಾನೆ, ಇತರರನ್ನು ಬದಲಾಯಿಸಲು ಪ್ರಯತ್ನಿಸಬೇಡ. ಮೊದಲು ನಿನ್ನ ಮನಸ್ಸನ್ನು ಶುದ್ಧ ಮಾಡು. ಕೃತಜ್ಞತೆಯನ್ನು ಬೆಳೆಸಿಕೋ. ಪ್ರತಿದಿನ ಸ್ವಲ್ಪ ಸಮಯ ಮೌನದಲ್ಲಿ ಕುಳಿತು ನಿನ್ನ ಒಳ ಮನಸ್ಸನ್ನು ಕೇಳು ಎಂದು ಜ್ಞಾನಿ ಉತ್ತರಿಸಿದಾಗ ಆ ದಿನದಿಂದ ರಾಮಯ್ಯ ತನ್ನ ಬದುಕನ್ನು ಬದಲಾಯಿಸಿಕೊಂಡ. ಬೆಳಿಗ್ಗೆ ಪ್ರಕೃತಿಯ ನಡುವೆ ಮೌನವಾಗಿ ಕುಳಿತುಕೊಳ್ಳುತ್ತಿದ್ದ. ನಿಧಾನವಾಗಿ ಅವನ ಅನುಮಾನಗಳು ಕಡಿಮೆಯಾದವು. ಮುಖದಲ್ಲಿ ನಗು ಮೂಡಿತು. ಹಳ್ಳಿಯವರೂ ಕೂಡ ಅವನಲ್ಲಿನ ಬದಲಾವಣೆಯನ್ನು ಗಮನಿಸಿದರು. ಈ ಕಥೆಯ ನೀತಿ ಏನೆಂದರೆ, ಮನಸ್ಸು ಶಾಂತವಾಗಿದ್ದರೆ ಜೀವನ ಸುಂದರವಾಗುತ್ತದೆ ಅಲ್ಲವೇ? ಇಂತಿ ನಿಮ್ಮವ ರವಿ ಕಂಗಳ್. ಎಲ್ಲರಿಗೂ ನಮಸ್ಕಾರಗಳು. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.